ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಯಾರಿದ್ದಾರೆ ಅಂದ್ರಪ್ಪ, ಡಿಜಿಟಲ್ ಮೀಡಿಯಾದಲ್ಲೇ ಸೋಷಿಯಲ್ ಮೀಡಿಯಾ ಏನಿದೆ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಸೆಲೆಬ್ರಿಟಿಗಳು ಅವ್ರ ಆ್ಯಕ್ಟಿಂಗ್ ಮುಖಾಂತರ, ಲುಕ್ ಮುಖಾಂತರ ಅವರು ಎಕ್ಸ್ಪ್ಲೋರ್ ಆಗಿರ್ಬೋದು. ಬಟ್ ಕಾಸ್ಟ್ಯೂಮ್ ಮುಖಾಂತರ ಎಕ್ಸ್ಪ್ಲೋರ್ ಆಗಿರೋದು ಇದೇ ಫಸ್ಟ್ ಟೈಮು. ಸೊ ಈಗ ನಮ್ಮ ಜೊತೆ ಯಾರಿದ್ದಾರೆ ಅಂದ್ರಪ್ಪ, ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. ಹಲೋ, ಹೇಗಿದ್ದೀರಾ? ಥ್ಯಾಂಕ್ ಯು, ವಂಡರ್ಫುಲ್ ಇಂಟ್ರೊಡಕ್ಷನ್. ಹೇಗಿದ್ದೀರಾ ಮ್ಯಾಮ್? ತುಂಬ ಚೆನ್ನಾಗಿದೆ. ಸೊ ಹೌ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್? ಯಾ, ವರ್ಕ್ ವೈಸ್ ಸೂಪರ್ ಆಗಿ ನಡೀತಾ ಇದೆ. ಓಕೆ ಮ್ಯಾಮ್, ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಗ್ರಾಮಾಯಣದಲ್ಲೇ ಬೆಂಕಿ ಸಾಂಗ್ ತುಂಬ ಟ್ರೆಂಡಿಂಗಲ್ಲಿದೆ. ಸಾಂಗ್ ಟ್ರೆಂಡ್ ಏನೋ ಟ್ರೆಂಡಿಂಗಲ್ಲಿದೆ, ಬಟ್ ಸಾಂಗ್ ಏನು ಟ್ರೆಂಡಿಂಗಲ್ಲಿದೆ ಅಂದರೆ ಕಾಸ್ಟ್ಯೂಮ್ಸ್. ಓಹೋ, ಎಲ್ಲದು ಒಂದು ಸಾಂಗ್ ಅಂದಿದ ತಕ್ಷಣನೇ ಇಟ್ಸ್ ನಾಟ್ ಜಸ್ಟ್ ದ ಕಾಸ್ಟ್ಯೂಮ್, ಓವರ್ ಆಲ್ ವ್ಯೂ ಆ್ಯಂಡ್ ಆಲ್ಸೋ ಅದು ಸ್ಟೆಪ್ಸ್ ಆಗಿರ್ಬೋದು, ಇಲ್ಲ ಹುಕ್ ಸ್ಟೆಪ್ ಆಗಿರ್ಬೋದು, ಇಲ್ಲ ಆರ್ಟಿಸ್ಟ್ ಪರ್ಫಾರ್ಮ್ ಆಗಿರ್ಬೋದು. ಬಟ್ ಡೆಫಿನೆಟ್ಲಿ ಕಾಸ್ಟ್ಯೂಮಿಂದ ಒಂದು ಸ್ಟ್ರೆಂತ್ ಜಾಸ್ತಿ ಆಗಿದೆ. ಹೇಗಿತ್ತು ಮ್ಯಾಮ್ ಆ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಬಗ್ಗೆ? ಐ ಥಿಂಕ್ ಗ್ರಾಮಾಯಣ ನಾನು ಕಾಸ್ಟ್ಯೂಮ್ಸು ವಿನಯ್ ಮತ್ತು ಮೇಘಾ ಅವ್ರಿಗೆ ನಾನು 2 ಡೇಸಲ್ಲಿ ಮಾಡಿರೋದು. 6 ಕಾಸ್ಟ್ಯೂಮ್ಸ್. ಅವರು ತುಂಬ ಅರ್ಜೆಂಟಲ್ಲಿದ್ದರು. ಸೊ ಐ ಥಿಂಕ್ 2 ಡೇಸಲ್ಲಿ ನಾನು ವಿನಯ್ ಅವ್ರನ್ನ ಆ್ಯಕ್ಚುಲಿ ಮೀಟೂ ಆಗಿರಲ್ಲ. ವಿ ಹ್ಯಾವ್ ಡಿಸೈನ್ಡ್ ವಿದೌಟ್ ಮೀಟಿಂಗ್ ಹಿಮ್. ಮೇಘಾ ಅವ್ರ ಜೊತೆ ನಾನು ಯೂಶಲಿ ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಇಟ್ ವಾಸ್ ವಂಡರ್ಫುಲ್ ಥಿಂಗ್. ಅದು ಒಂದು ಶಿವರಾಜ್ ಕುಮಾರ್ ಅವರ ಓಲ್ಡ್ ಸಾಂಗ್ನ ರೀಕ್ರಿಯೇಟ್ ಮಾಡಿ ತುಂಬ ವೈರಲ್ ಆಯಿತು. ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ಒಂದು 50,000 ರೀಲ್ಸ್ ಆಗಿದೆ. ಸೊ ಇಟ್ಸ್ ಇನ್ ಅ ವೆರಿ ಶಾರ್ಟ್ ವೈಲ್ ತುಂಬ ಟ್ರೆಂಡಿಂಗ್ ಅದು. ಸೊ ಇಟ್ ಇಸ್ ಅಂದರೆ ನನ್ನ ಫುಲ್ ಕರಿಯರಲ್ಲಿ ದಿಸ್ ಇಸ್ ಲೈಕ್ ಒನ್ ಸ್ಟಾರ್. ಮ್ಯಾಮ್, ನಿಮಗೆ ವಿನಯ್ ಅವ್ರನ್ನ ಮೀಟ್ ಮಾಡಿರ್ತೀರಾ ಅಥವಾ ಮೇಘಾ ಶೆಟ್ಟಿ ಅವ್ರನ್ನ ನೋಡಿರ್ತೀರಾ. ಸೊ ಅವ್ರ ಲುಕ್ ಎಲ್ಲ ನೋಡಿದಾಗ ಈ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಅಂತ ಅದು ಹೆಂಗೆ ಡಿಸಿಷನ್? ಸೊ ಅದು ನಾನು DOPಗೆ ಹೇಳಬೇಕು. ಬಿಕಾಸ್ DOP ಮತ್ತು ಕೊರಿಯೋಗ್ರಾಫರ್ ಅವರು ಬ್ಯಾಕ್ಗ್ರೌಂಡ್ಸು ಮತ್ತು ಅದು ಹೇಗೆ ಫಿಲ್ಮ್ ಆಗುತ್ತೆ. ಸೊ ನನಗೆ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಯಾವುದೇ ಟೀಮ್ ಆಗಿರಲಿ, ದೇ ಹ್ಯಾವ್ ಸಮ್ ಐಡಿಯಾ, ಅದರ ಮೇಲೆ ನಾವು ವರ್ಕ್ ಮಾಡಿ ಇದು ಚೆನ್ನಾಗಿರ್ಬೋದು ಅಂತ. ಬಟ್ ಕಲರ್ ಪ್ಯಾಲೆಟ್ ಟೀಮಿಂದ ಬಂದಿದ್ದು. ಓಕೆ ಮ್ಯಾಮ್, ಯೂಶಲಿ ವಿನಯ್ ಅವ್ರು ಗೊತ್ತಿರೋದ್ರೆ ಅಣ್ಣವರು ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಅವರು ಇನ್ನೋಸೆನ್ಸ್, ಸೈಲೆನ್ಸ್ ನೀವು ಅಬ್ಸರ್ವ್ ಮಾಡಿರ್ತೀರ. ಇಂಟ್ರೋವರ್ಟ್. ಹೇಗೆ ಅನಿಸ್ತು ಮ್ಯಾಮ್ ಅವ್ರ ಜೊತೆ ವರ್ಕ್ ಮಾಡೋದು? ಐ ಥಿಂಕ್ ವಿನಯ್ ಅವ್ರಿಗೆ ತುಂಬ ಸಿಂಪಲ್ ಲುಕ್ಸ್ ತುಂಬ ಇಷ್ಟ. ಅವ್ರಿಗೆ ತುಂಬ ಗ್ರ್ಯಾಂಡಿಯೋರ್. ಹಿ ಲೈಕ್ಸ್ ಟು ಬಿ ಕಂಫರ್ಟಬಲ್. ನನಗೆ ಅವ್ರು ಹೇಳಿದ್ದು ಒಂದೇ ಇದು, ನಾನು ಡಾನ್ಸ್ ಮಾಡಬೇಕಾದ್ರೆ ನನಗೆ ಕಂಫರ್ಟ್ ಬೇಕು, ನನಗೆ ಫುಟ್ವೇರ್ ಕರೆಕ್ಟಾಗಿರಬೇಕು. ಸೊ ದೋಸ್ ಆಸ್ಪೆಕ್ಟ್ಸ್ ಅವ್ರು ನೋಡ್ತಾ ಇದ್ದಿದ್ದು. ನಾವು ಮೇಘಾ ಅವ್ರಿಗೆ ಡಿಸೈಡ್ ಮಾಡಿದ ಮೇಲೆ ವಿನಯ್ ಕಂಫರ್ಟ್ ಲೆವೆಲ್ ನೋಡ್ಕೊಂಡಿದ್ದೆ. ಅಂದರೆ ಮೇಘಾದು ಕಾಸ್ಟ್ಯೂಮ್ ಆ್ಯಂಡ್ ವಿನಯ್ ಅವ್ರದ್ದು ಕಂಫರ್ಟ್, ಇವೆರಡು ಕಾಂಬಿನೇಷನ್. ಇನ್ನು ನೀವು ಬಾಲಿವುಡಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತೀರ. ಮೇ ತೆರೆ ಇಷ್ಕ್ ಮೇ, ಅದು ಕೂಡ ಫುಲ್ ನಂಬರ್ 1 ಟ್ರೆಂಡಿಂಗಲ್ಲಿದೆ ಇಂಡಿಯಾದಲ್ಲೇ. ಸೊ ಅದ್ರ ಬಗ್ಗೆ ವರ್ಕ್ ಮಾಡಿದ್ರಲ್ಲಿ? ಸೊ ಈಶಾ ಮಾಲ್ವಿಯಾಗಿ ನಾನು ಮಾಡಿರೋದು. ಅದರಲ್ಲಿ 2 ಕಾಸ್ಟ್ಯೂಮ್ಸ್. ಒಂದು ಗೋಲ್ಡನ್ ಜಂಪ್ ಸೂಟ್ ಫ್ರಿಂಜಸ್ ಅಲ್ಲಿ ನೋಡಿರ್ತೀರಾ, ಇನ್ನೊಂದು ವೈಟ್ ಕಲರ್. ಸೊ ಅದು ದುಬೈಯಲ್ಲಿ ಶೂಟ್ ಮಾಡಿದವರು. ಸೊ ಅವ್ರ ಟೀಮ್ ಸ್ಪೆಸಿಫಿಕ್ ಆಗಿ ಹೀಗೇನೆ ಬೇಕು, ಇದು ಒಂದು ರೀಕ್ರಿಯೇಷನ್ ಆಫ್ ಧರ್ಮೇಂದರ್ ಸಾಂಗು. ನಾವೊಂಥರ ತುಂಬ ಬೊಹಿಮಿಯನ್, ಒಂಥರ ರಸ್ಟಿಕ್ ಲುಕ್ಕಲ್ಲಿ ಈಶಾ ಅವ್ರನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಾಗ ದೇ ಕಾಂಟ್ಯಾಕ್ಟೆಡ್ ಮೀ. ಐ ಥಿಂಕ್ ಇನ್ 2 or 3 ಡೇಸ್ ಈ ಲುಕ್ನ ನಾವು ಕ್ರಿಯೇಟ್ ಮಾಡಿದ್ವಿ. ದ ನೈಸೆಸ್ಟ್ ಪಾರ್ಟ್ ಇಸ್ 3 ಡೇಸ್ ಆಯಿತು ಅವ್ರದ್ದು ಲುಕ್ ಕ್ರಿಯೇಟ್ ಮಾಡಿ. ಬಟ್ ಐ ಸಾ ಲಾಟ್ ಆಫ್ ಇನ್ಫ್ಲೂಯೆನ್ಸಸ್ ಅದೇ ಡ್ರೆಸ್ಸಲ್ಲಿ, AI ಇಮೇಜಸ್ ನನ್ನ ಕಾಸ್ಟ್ಯೂಮ್ಸಲ್ಲಿ ದೇ ಆರ್ ಟ್ರೆಂಡಿಂಗ್. ಸೊ ಐ ಥಿಂಕ್ ಇಟ್ ಇಸ್ ಸಮಥಿಂಗ್ ವೆರಿ ನೈಸ್. ಬಿಕಾಸ್ ನಾವು ಡಿಸೈನರ್ ಆಗಿ 2 or 3 ಡೇಸ್ ಸಿಕ್ಕಿರುತ್ತೆ ಅಷ್ಟೇ ಮಾಡಲಿಕ್ಕೆ. ಬಟ್ ವೆನ್ ಪೀಪಲ್ ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್, ಇಟ್ಸ್ ನೈಸ್. ಮ್ಯಾಮ್, ಈಶೋ ಅವರು ಪರ್ಸ್ನಲಿ ಅವರು ಹೇಳಿದ್ದಾರೆ, ಸೊ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಒನ್ ಆಫ್ ದಿ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ ಐ ಸೀನ್ ಅಂತ. ಸೊ ಅವ್ರ ಬಗ್ಗೆ ಹೇಳಿದ್ದಾರೆ. ಈಶಾ ಮಾಲ್ವಿಯಾ ಅವರು ಇಟ್ಸ್ ಐ ಥಿಂಕ್ ಶೀಸ್ ಅವರೊಂಥರ ಟ್ರೆಂಡಿಂಗು. ಅವರು ಶೋಗೆ ಹೋದ್ರು ದಟ್ TRP ಇನ್ಕ್ರೀಸಸ್. ಅವ್ರು ರೀಲ್ ಮಾಡಿದ್ರು, ಐ ಥಿಂಕ್ ಇದ್ರ ಮುಂಚೆನೂ ಒಂದು ರೀಲ್ ಅವ್ರದ್ದು ತುಂಬ ವೈರಲ್ ಆಯಿತು. ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ಒನ್ ಇನ್ ಇಂಡಿಯಾ ದೇ ಮೇಡ್ ದಟ್ ರೀಲ್ಸ್. ಸೊ ಶಿ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಸೊ ಆ ಥರ ಪಾಸಿಟಿವ್ ಪರ್ಸನ್ ಜೊತೆ ವರ್ಕ್ ಮಾಡಿದಾಗ ನಮ್ಮ ವರ್ಕ್ ರೆಕಗ್ನಿಷನ್ ಆಗುತ್ತೆ. ಬಿಕಾಸ್ ನಾವು ಕನ್ನಡದಲ್ಲಿ ಎಷ್ಟೇ ವರ್ಕ್ ಮಾಡಿದ್ರು ದ ಆಡಿಯನ್ಸ್ ಇಸ್ ವೆರಿ ಲೆಸ್. ಬಟ್ ವೆನ್ ಯು ವರ್ಕ್ ವಿತ್ ಆರ್ಟಿಸ್ಟ್ ಲೈಕ್ ಈಶಾ ಮಾಲ್ವಿಯಾ, the whole
ಕಂಟ್ರಿ ರೆಕಗ್ನೈಸಸ್. ಸೊ ಹಾಗಾಗಿ ಇಟ್ಸ್ ವೆರಿ ಮಚ್ ಗುಡ್. ಒಂಥರ ಖುಷಿ ನಮ್ಮ ವರ್ಕ್ಗೆ. ಮ್ಯಾಮ್ ಈಗ ಒಂದು ಮೂವಿ ಟೀಮಿಂದ ಕಾಲ್ ಬರುತ್ತೆ ಅನ್ಕೊಳ್ಳಿ, ಸೊ ಈ ತರ ಒಂದು ಸಾಂಗ್ಗೆ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಮಾಡಬೇಕು ಅಂತ. ಸೊ ಸಾಂಗ್ ಎಲ್ಲ ಬಂದಾಗ ಸಾಂಗ್ ಕೇಳಿಸ್ತಾರೆ, ಈ ತರ ಆರ್ಟಿಸ್ಟು ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಗೆ ಪ್ರಿಪರೇಷನ್ ಹೇಗಿರುತ್ತೆ ಮ್ಯಾಮ್, ನಿಮ್ಮ ತಯಾರಿಕೆ? ನಂಗೆ ಯೂಶಲಿ ನನಗೆ ತುಂಬ ಇದಂದರೆ ನಂಗೆ ಪ್ರಿಪ್ರೇಷನ್ಗೂ ಟೈಮ್ ಕೊಡಲ್ಲ. ಎಲ್ಲರೂ ನನಗೆ 2 days 1 days ಕೊಡ್ತಾರೆ, ಅದು ಯಾಕೆ ಗೊತ್ತಿಲ್ಲ. ನನಗೆ ಬರೋ ಪ್ರಾಜೆಕ್ಟ್ಸ್ ಎಲ್ಲ ಹಿಂಗೆ ಇರುತ್ತೆ. ಸೊ ನನಗೆ ಪ್ರಿಪ್ರೇಷನ್ ನಿಜವಾಗ್ಲೂ ಟೈಮ್ ಇಲ್ಲ, ದಟ್ ಈಸ್ ಒನ್ ಥಿಂಗ್. ಬಟ್ ನನ್ನ ಪ್ರಕಾರ ಅಂಡರ್ಸ್ಟ್ಯಾಂಡಿಂಗ್ ಮೈ ಹೋಲ್ ನನ್ನ ಸಿನಾರಿಯೋ, ನಾನು ಸ್ಟ್ರೆಸ್ಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲರೂ ಸ್ಟ್ರೆಸ್ ಕೊಡ್ತಾರೆ. ಪ್ರಿಪರೇಷನ್ ಇಲ್ದಲೇ ಈ ತರ ಕ್ರಿಯೇಟಿವ್ ಐಡಿಯಾ, ಪ್ರಿಪರೇಷನ್ ಆದ್ರೆ ಹೇಗೆ ಐ ಡೋಂಟ್ ನೋ. ಬಟ್ ಮೋಸ್ಟ್ ಆಫ್ ಮೈ ವರ್ಕ್ ನಾ ಇದುವರೆಗೂ 5 years ಆಯಿತು ನಾನು ಇಂಡಸ್ಟ್ರಿಗೆ ಬಂದು, ನನ್ಗೆ ಯಾವತ್ತೂ ಯಾರೂ ನನಗೆ ಪ್ರಿಪ್ರೇಷನ್ಗೆ ಟೈಮ್ ಕೊಟ್ಟಿಲ್ಲ. ನನಗದು ಅದೇ ಯಾವಾಗಲೂ ಅನಿಸುತ್ತೆ, ಯಾಕೆ ಟೈಮ್ ಕೊಡಲ್ಲ ನೀವು ಅಂತ. ಬಟ್ somehow work is going on. End of the day work is going on, people are recognizing it. I'm happy. ಮ್ಯಾಮ್ ನಿಮ್ದು ಕಲರ್ ಕಾಂಬಿನೇಷನ್ ಸೀಕ್ರೆಟ್ ಹೇಳಿ ಮ್ಯಾಮ್. that is something ನಾನು ಅದನ್ನ ತುಂಬಾ ಐ ಥಿಂಕ್ ಐ ಫೈಟ್ ವಿತ್ ದ ಕೊರಿಯೋಗ್ರಾಫರ್ಸ್. ಯಾಕಂದ್ರೆ DOPsಗೆ ತುಂಬಾ ಲೈಟ್ ಕಲರ್ಸ್ ಬೇಕು ಆಯ್ತಾ. ಎಲ್ಲರೂ ಲೈಟ್ ಕಲರ್ಸ್ ಕೇಳ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ ಲೈಟ್ ಕಲರ್, ಸ್ಪೆಷಲಿ ಗ್ರಾಮಾಯಣಗೆ ಅವ್ರು ಕೊಟ್ಟಿದ್ದು ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಲೈಟ್ ಅಂದ್ರು. ಬಟ್ ನಾನು ಅಲ್ಲಿ ಹೋಗ್ಬಿಟ್ಟು DOP ಈ ತರ ಇಟ್ಬಿಟ್ಟು ಇದು ಓಕೆನಾ ಸರ್ ಹಾ ಇಟ್ ಇಸ್ ಲುಕಿಂಗ್ ನೈಸ್, ಗೋ ಹೆಡ್ ಅಂದ್ರು. ತುಂಬಾ ಖುಷಿ ಆಯ್ತು ನಂಗೆ. ಸೊ ಆ ಥರ ನನಗೆ ಸ್ವಲ್ಪ ಐ ಫೈಟ್ ವಿತ್ ದ ಟೆಕ್ನಿಕಲ್ ಟೀಮ್ ವಿತ್ ದ ಕಲರ್ ಕಾಂಬಿನೇಷನ್ಸ್. ಬಟ್ ನನ್ನ ಕಾಂಬಿನೇಷನ್, ನನ್ನ ಥಾಟ್ ಪ್ರೊಸೆಸ್ಸು ಎಲ್ಲರೂ ಇನಿಷಿಯಲಿ ನೋಡಿದಾಗ ಏನಿದು ವರ್ಕ್ ಆಗುತ್ತಾ ಇಲ್ಲ ಅಂತ. ಬಟ್ ವೆನ್ ದೇ ವೇರ್ ಇಟ್ ದೇ ಆಕ್ಚುಲಿ ಲೈಕ್ ಇಟ್. ಸೊ ಸಮ್ಹೌ ದಟ್ ಇಸ್ ವರ್ಕಿಂಗ್ ಔಟ್. ಮ್ಯಾಮ್ ಅದೇ ಸ್ಯಾಂಡಲ್ವುಡ್ ಅಲ್ಲಿ ಹಿಂಗೆಲ್ಲ ವರ್ಕ್ ಮಾಡಿದ್ರೆ, ಸೊ ಬಾಲಿವುಡ್ ಅವ್ರ ಸೆಲೆಬ್ರಿಟಿ ಜೊತೆ ವರ್ಕ್ ಮಾಡಿದ್ದು, ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗೆ? ಅವ್ರಿಗೆ ದೇ ಕಮ್ ಇನ್ ಅ ವೆರಿ ಕ್ರಿಸ್ಪ್. ನನಗೆ ಹೀಗೆ ಬೇಕು, ಇದೇ ಕಲರ್ ಕಾಂಬಿನೇಷನ್ನು, ಇದೇ ಸ್ಟೈಲಿಂಗು. ಅವ್ರು ನನಗೆ ಫ್ರೀಡಮ್ ಕೊಟ್ಟಿದ್ದು ವಿತ್ ದಿಸ್ ಡಿಸೈನಿಂಗ್ ಪಾರ್ಟ್ ಗೋ ಅಂತ. ಬಿಕಾಸ್ ಅಲ್ಲಿ ಮೋರ್ ಆಫ್ ಬಾಡಿ ಕವರಿಂಗ್, ಅವ್ರು ಚೆನ್ನಾಗಿ ಕಾಣಬೇಕು ಅಂತ. ಇಲ್ಲಿ ಅವರು ಕಂಫರ್ಟು ಮತ್ತು ಟ್ರಾಲ್ ಆಗಬಾರ್ದು ಅಂತ ನೋಡ್ತಾರೆ ಹೊತ್ತು ಅಷ್ಟೊಂದು ಲೇಟೆಸ್ಟ್ ಡಿಸೈನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟರು. ಬಟ್ ನೆಲಕ್ಕೆ ಸ್ವಲ್ಪ ಕಂಫರ್ಟ್ ಲೆವೆಲ್ ನೋಡಿ, ಯಾರು ಏನು ಅನ್ಬಾರ್ದು, ಆ ಥರ ರಿಸ್ಟ್ರಿಕ್ಷನ್ ಸ್ವಲ್ಪ ಇಟ್ಕೊಂಡಿರ್ತಾರೆ. ಬಿಕಾಸ್ ಇಲ್ಲಿ ಅವರು ಟ್ರಾಲು ಹಾಗೆ ಮಾಡ್ತಾರೆ. ಬಟ್ ವಿತ್ ಬಾಲಿವುಡ್ ದೇ ಆರ್ ಲೈಕ್, this is what is my body, I can show it, you please make designs accordingly. ಆ ಥರ ಮ್ಯಾಮ್ ಬಾಲಿವುಡ್ ಅಲ್ಲ ಸ್ಯಾಂಡಲ್ವುಡ್ ಎಲ್ಲ ಇದಾದ್ರು, ಸೊ ಯೂಶಲಿ ಫೀಮೇಲ್ ಆಕ್ಟರ್ಸ್ ಇವರಿಗೆ ಸ್ವಲ್ಪ ಟ್ರೋಲ್ ಮಾಡಕ್, ನೀವು ಹೇಳಂಗೆ ಟ್ರೋಲ್ ಮಾಡೋದು ಜಾಸ್ತಿ. ಸೊ ಬಟ್ಟೆ ಸರಿಗ ಹಾಕೋ, ಸೊ ಹೆಣ್ಮಗುವಾಗಿ ನೀನ್ ಹಿಂಗೆ ಹಾಕೋ ಬರ್ತೀಯ, ಸೊ ಮನೆ ಫ್ಯಾಮಿಲಿ ಹಿಂಗೆ ಬಂದಿರೋದು ಬ್ಯಾಕ್ಗ್ರೌಂಡ್, ಏನೇನೋ ಸಮಥಿಂಗ್. ಸೊ ಈ ತರ ಕಮೆಂಟ್ಸ್ಗಳಿಗೆ, ಟ್ರೋಲ್ ಕಮೆಂಟ್ಸ್ ಅಥವಾ ಬ್ಯಾಡ್ ಕಮೆಂಟ್ಸ್ಗೆ ಏನು ಹೇಳ್ತೇವೆ? ನೆಗೆಟಿವ್ ಪಬ್ಲಿಸಿಟಿ ಕೂಡ ಒಂದು ಪಬ್ಲಿಸಿಟಿನೇ. ಸೊ ನಾವು ನಮ್ಮ ವರ್ಕ್ನ ಕರೆಕ್ಟಾಗಿ ಇಟ್ಕೋಬೇಕು. ಟ್ರಾಲ್ ಮಾಡ್ತಾರೆ ಅಂತ ನಾವು ನಮ್ಮ ಲೇಟೆಸ್ಟ್ ಡಿಸೈನ್ಸು ಇಲ್ಲ ಏನಾದರೂ ಎಕ್ಸ್ಪೆರಿಮೆಂಟೇಷನ್ ಮಾಡಿದಾಗ ಡೆಫಿನೆಟ್ಲಿ 50% ಇಷ್ಟ ಆಗುತ್ತೆ, 50% ಇಷ್ಟ ಆಗಲ್ಲ. ಬಟ್ 1% ಇಷ್ಟ ಆದರೂ ಕೂಡ ಅದನ್ನು ನಾವು ಒಂದು ಇನ್ಸ್ಪಿರೇಷನ್ ಥರ ತೊಗೊಂಡು ವಿ ಶುಡ್ ಗೋ ಹೆಡ್. ಬಿಕಾಸ್ ಕ್ರಿಯೇಟಿವ್ ಟೀಮ್ನ ನಾವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಕ್ರಿಯೇಟಿವಿಟಿನ ನಾವು ಸ್ಟಾಪ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಜನರಿಗೆ ಅದಕ್ಕೆ ಮೋಸ್ಟ್ ಆಫ್ ದ ಡಿಸೈನರ್ಸ್ ಇಲ್ಲಿ ನೀವು ನೋಡಿದ್ರೆ ಸೀರೆ, ಬ್ಲೌಸು, ಲಂಗದಾವಣಿ ಅಲ್ಲಿಗೆ ಸೀಮಿತ. ಬಿಕಾಸ್ ದೇ ವಾಂಟ್ ಟು ಗೋ ಇನ್ ಅ ವೆರಿ ಏನಂತಾರೆ ಸೇಫ್ ವೇ ಇದನ್ನ ಮಾಡ್ತಾರೆ ಅಂತ. ಬಟ್ ವೆನ್ ಯು ಟ್ರೈ ಸಮಥಿಂಗ್ ನ್ಯೂ, ಡೆಫಿನೆಟ್ಲಿ ಇಲ್ಲಿ ರೆಕಗ್ನೈಸ್ ಮಾಡ್ತಾರೆ, ಎಲ್ಲೋ ಹೊರಗಿನವ್ರು ಡೆಫಿನೆಟ್ಲಿ ರೆಕಗ್ನೈಸ್ ಮಾಡಿ. ನಿಮಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದು? ಈ ಆರ್ಟಿಸ್ಟಿಗೆ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿರ್ತೀರಾ, ಸೊ ಅದಕ್ಕೂ ಟ್ರೋಲ್ ಮಾಡಿ? ಓ ಡೆಫಿನೆಟ್ಲಿ. ನಾನು ಉರ್ಫಿ ಜಾವೇದ್ಗೆ ನಾನು ಸ್ಟಾರ್ಟ್ ಮಾಡಿದೆ. ಉರ್ಫಿ ಜಾವೇದ್, ಐ ಥಿಂಕ್ ದ ಗೋಲ್ಡನ್ ಡ್ರೆಸ್ ಆಫ್ ಕಂಗನಾ ಶರ್ಮಾ, ನೀವುಗಳು ಅದನ್ನ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾನಲ್ಲಿ ಪ್ರತಿಯೊಬ್ಬರು ಆ ಕಾಸ್ಟ್ಯೂಮ್ ನೋಡಿರ್ತಾರೆ. ಬಟ್ ನಾನು ಅದ್ರ ಹಿಂದೆ ಅಂತ ಗೊತ್ತಿರಲ್ಲ. ಸೊ ಆ ಥರ ಐ ಥಿಂಕ್ ಲಾಟ್ ಆಫ್ ಮೈ ಕಾಸ್ಟ್ಯೂಮ್ಸ್ ಹ್ಯಾವ್ ಬೀನ್ ಟ್ರಾಲ್ಡ್ ಟು ಬಿ ರೆಕಗ್ನೈಸ್ಡ್. ಇನ್ನು ಉರ್ಫಿ ಜಾವೇದ್ ಅವರ ಬಗ್ಗೆ ಹೇಳಿದ್ರೆ, I think our initially when she started and she was out of that mini Big Boss, ಆವಾಗ ನಾನು ಅವ್ರಿಗೆ ಮಾಡ್ತಾ ಇದ್ದೆ. ಐ ಥಿಂಕ್ ಅರೌಂಡ್ 4 ಕಾಸ್ಟ್ಯೂಮ್ಸ್ ಏನೋ ನಾನು ಮಾಡಿದ್ದೆ. ತುಂಬ ಹೆಸರಾಯಿತು. ದಟ್ ಈಸ್ ಮೈ ಎಂಟ್ರಿ ಪಾಯಿಂಟ್
ಟು ಬಾಲಿವುಡ್ ಆ್ಯಂಡ್ ಅಲ್ಲಿಂದ ಐ ಹ್ಯಾಡ್ ಸ್ಲೋಲಿ ಕಮ್ ಡೌನ್. ರೀಸೆಂಟಾಗಿ ಕಂಗನಾ ಶರ್ಮಾ ಅವ್ರು ಹಾಕಿದ್ದಾರೆ, ತನಿಷಾ ಅವ್ರು ಹಾಕಿದ್ದಾರೆ. ಸೊ ಲಾಟ್ ಆಫ್ ಪೀಪಲ್, ಕಾಜೋಲ್ ತಂಗಿ ಅವ್ರ, ತನಿಷಾ ಮುಖರ್ಜಿ ಅವ್ರು ಹಾಕಿದ್ರು, ಇಶಾ ಅವ್ರು ಹಾಕಿದ್ದಾರೆ. ಸೊ ಇಟ್ಸ್ ಲೈಕ್ ಪೂನಂ ಪಾಂಡೆ ಅವ್ರು ಹಾಕಿದ್ದಾರೆ. ಸೊ ದೇ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾಸ್ ವೋರ್ನ್ ಮೈ ಔಟ್ಫಿಟ್ ಅಂಡ್ ದೇ ಹ್ಯಾವ್ ರೆಕಗ್ನೈಸ್ಡ್ ಇಟ್. ಸೊ ಹಾಗಾಗಿ ಸನ್ನಿ ಲಿಯೋನಿ ಅವರು ಹಾಕಿದ್ದಾರೆ ಲಾಂಗ್ ಬ್ಯಾಕ್, ಇವಾಗಲ್ಲ, ವೆನ್ ಐ ಅಲ್ಲೇ 2 years ಬ್ಯಾಕ್ ಫಾರ್ ಹರ್. ಅವರು ತುಂಬಾ ಈವೆಂಟ್ಸ್ ಮಾಡ್ತಾರೆ ವೇರ್ ಶಿ ಗೋಸ್ ಆಸ್ ಅ DJ. ಸೊ ಅದಕ್ಕೆ ಹಾಕಿದ್ರು. ಸೊ ಆ ತರ ಸೆಲೆಬ್ರಿಟೀಸ್ ಬಗ್ಗೆ ಮ್ಯಾಮ್ ಇವಾಗ ರೀಸೆಂಟ್ ಆಗಿ ಸ್ಪ್ಲಿಟ್ಸ್ ವಿಲನ್ ಅಲ್ಲಿ ನಿಯಾ ಶರ್ಮಾ ಅವ್ರು ಹಾಕಿದ್ದಾರೆ. ಸೊ ಆ ತರ ಪೀಪಲ್ ಹೂ ಲೈಕ್ ಟು ಎಕ್ಸ್ಪೆರಿಮೆಂಟ್, ದೇ ಡೆಫಿನೆಟ್ಲಿ ಟ್ರೈ ಟು ಕಾಂಟ್ಯಾಕ್ಟ್ ಮೀ. ಡೆಫಿನೆಟ್ಲಿ ದೇ ವಿಲ್ ಕಾಂಟ್ಯಾಕ್ಟ್ ಮ್ಯಾಮ್. ಸೊ ಅವ್ರ ಜೊತೆ ಸೆಲೆಬ್ರಿಟೀಸ್ ಜೊತೆ ನಿಮ್ದು ಡಿಸ್ಕಷನ್ ಹೇಗಿರುತ್ತೆ ಮ್ಯಾಮ್? ಯಾವ ತರ ಅವ್ರದ್ದು ಒಂದಿಷ್ಟು ಇನ್ಪುಟ್ಸ್ ಏನಾದ್ರು? ಡೆಫಿನೆಟ್ಲಿ ಹೇಗ್ ಗೊತ್ತಾ, ಬೇಸಿಕಲಿ ಬಾಲಿವುಡ್ ಅಲ್ಲಿ ಹೇಗೆ ಅಂದ್ರೆ ಅವರು ಒಂದು ಸ್ಪೆಸಿಫಿಕ್ ಡಿಸೈನರ್ ಹತ್ರ ಹೋಗ್ಬಿಟ್ಟು ನೀವ್ ಕೊಡಿ ಅಂತ ಹೇಳೋಲ್ಲ. ದೇ ವಿಲ್ ಬಿ ಲೈಕ್ ಸಮ್ 15 to 16 ಡಿಸೈನರ್ಸ್ ಒಂದ್ಸತಿ ಅಪ್ರೋಚ್ ಮಾಡಿರ್ತಾರೆ. ಒಂದೇನಾದ್ರೂ ಈವೆಂಟ್ ಇರಲಿ, ಇಲ್ಲ ಒಂದೇನಾದ್ರೂ ಡೆಫಿನೆಟ್ಲಿ ಈ ತರ ರಿಯಾಲಿಟಿ ಶೋಸ್ ಇರಲಿ, ಒಂದೇ ಡಿಸೈನರ್ ಹತ್ರ ತಗೋಬೇಕು ಅಂತಿಲ್ಲ. ಅವ್ರಿಗೆ ದೇ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಆ ಆಪ್ಷನ್ಸ್ ಅಲ್ಲಿ ನಮ್ದೊಂದು ಕಾಸ್ಟ್ಯೂಮ್ ಅವ್ರಿಗೆ ಪ್ರಾಪರ್ ಆಗಿ ಫಿಟ್ನು ಆಗಬೇಕು, ಟ್ರೆಂಡಿಯಾಗೂ ಇರಬೇಕು, ಪ್ಲಸ್ ಇಟ್ ಹ್ಯಾಸ್ ಟು ಮೇಕ್ ಅ ಲಾಟ್ ಆಫ್ ನಾಯ್ಸ್ ಅಂತ ಇದ್ದಾಗ ಯು ಹ್ಯಾವ್ ಟು ಕ್ರಿಯೇಟ್ ಸಚ್ ಪೀಸಸ್, ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಪೀಸಸ್. ಇವಾಗ ಈಶಾನು ಆಗಿರ್ಲಿ, ಇಲ್ಲ ನಿಯಾ ಆಗಿರ್ಲಿ, ಇಲ್ಲ ಉರ್ಫಿ ಆಗಿರ್ಲಿ, ವೈ ದೇ ಚೋಸ್ ಮೈ ಕಾಸ್ಟ್ಯೂಮ್ ಇಸ್ ಬಿಕಾಸ್ ಫಸ್ಟ್ ಡಿಸೈನ್, ಥಾಟ್ ಪ್ರೋಸೆಸ್ ಆಗಿರ್ಬೋದು, ಕಲರ್ಸ್ ಇರ್ಬೋದು, ಅದರದ್ದು ಕಟ್ಸ್ ಇರ್ಬೋದು, ಇಲ್ಲ ಡಿಸೈನ್ ಪರ್ಸ್ಪೆಕ್ಟಿವ್, ಇಟ್ ಹ್ಯಾಸ್ ಟು. ಇವಾಗ ಬಾಂಬೆನಲ್ಲಿ ನೀವು ನೋಡಿರ್ತೀರ, ನೀವು ಒಂದು ಯೂಟ್ಯೂಬರ್ ಆಗಿರ್ತೀರ, ನಿಮ್ಗೂ ಎಷ್ಟೊಂದು ಪೇಜಸ್ ಇದೆ. ಯಾರಾದ್ರೂ ಡಿಫ್ರೆಂಟ್ ಆಗಿ ಕಾಸ್ಟ್ಯೂಮ್ ಹಾಕಿದ್ರೆ ನೀವು ಅವ್ರನ್ನ ಫಾಲೋ ಮಾಡ್ತೀರಾ, ನೀವು ಅದನ್ನ ಮಾಡ್ತೀರಾ, ಆ ಥರದ್ರಲ್ಲಿ ಪಾಪರಾಜಿ. ಸೊ ಬಾಂಬೆನಲ್ಲಿ ಇದೊಂದು ಟ್ರೆಂಡು ಟು ವೇರ್ ಸಮಥಿಂಗ್ ಲೌಡ್ ಕಾಸ್ಟ್ಯೂಮ್, ಟು ವೇರ್ ಸಮಥಿಂಗ್ ಅ ಡಿಫ್ರೆಂಟ್ ಕಾಸ್ಟ್ಯೂಮ್ ವೇರ್ ಪೀಪಲ್ ಕ್ಯಾನ್ ಟರ್ನ್ ಬ್ಯಾಕ್ ಅಂಡ್ ಸಿ. ಸೊ ಹಾಗಿದ್ದಾಗ ನನಗೆ ಕಾಂಪಿಟೇಷನ್ ತುಂಬ ಜಾಸ್ತಿ. ಪ್ಲಸ್ ಇಲ್ಲಿ ಇದ್ಕೊಂಡು ಅಲ್ಲಿ ಕಳಿಸಿ ಅವ್ರಿಗೆ ಪ್ರಾಪರ್ ಆಗಿ ಫಿಟ್ ಆಗಬೇಕು, ಅವ್ರಿಗೆ ಟೈಮು ಇರಲ್ಲ. ಇವಾಗ ಹಾಕಿದ್ರೆ ಅವ್ರು ನೆಕ್ಸ್ಟ್ ಈವೆಂಟಿಗೆ ಹೊರಡಬೇಕು. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಆನ್ ದ ಡಾಟ್. ಯು ಹ್ಯಾವ್ ಟು ಮೇಕ್ ಇಟ್. ಅಂದರೆ ಇವಾಗ ಒಂದು ಸೆಟ್ ಆಫ್ ಕಾಸ್ಟ್ಯೂಮ್ಸ್ ಅಲ್ಲಿ ಹ್ಯಾಂಗ್ ಮಾಡಿದಾಗ ಅವ್ರು ಹೋಗಿ ನಮ್ಮ ಕಾಸ್ಟ್ಯೂಮ್ ಎತ್ಕೋಬೇಕು ಅಂದ್ರೇನು ನೀವು ಒಂದು ಕ್ರಿಯೇಷನ್ ಇರಬೇಕಲ್ವಾ. ಸೊ ಹಾಗಾಗಿ ಇಟ್ ಇಸ್ ಅ ಟೂ ಚಾಲೆಂಜಿಂಗ್ ಆ್ಯಂಡ್ ಟೂ ಕಾಂಪಿಟೇಷನ್. ಓಕೆ ಮ್ಯಾಮ್, ನಿಮಗೆ ಒಂದು ಡ್ರೀಮ್ ಇರುತ್ತಲ್ಲ, ನಾನು ಈ ಥರ ಆರ್ಟಿಸ್ಟ್ಗಳಿಗೆ ಕಾಸ್ಟ್ಯೂಮ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ನಿಮ್ಮ ಆಸೆ ಯಾರಿದೆ? ಬಾಲಿವುಡ್ ಅಲ್ಲಿ ಆದ್ರೂ ಹಾಲಿವುಡ್ ಆಗಾದ್ರೂ ಯಾರೇ ಹಾಕಿದ್ರು ನನ್ನ ಕಾಸ್ಟ್ಯೂಮ್ ಲೌಡ್ ಆಗಿರ್ಬೇಕು ಅಷ್ಟೇ. ನನಗೆ ಇವ್ರಿಗೇನೆ ಕೊಡಬೇಕು ಅಂತಲ್ಲ, ಬಟ್ ಇಲ್ಲಿ ನನಗೆ ರಚಿತಾ ರಾಮ್ ಮ್ಯಾಮ್ಗೆ ಮಾಡಬೇಕು ಅಂತ ಇಷ್ಟ ಇದೆ, ಶಿವರಾಜ್ ಕುಮಾರ್ ಸರ್ಗೆ ಕೊಡಬೇಕು. ಸೊ ಆಗಿನ ಅಂದರೆ ನಾನು ಇವಾಗ ಬರ್ತಿರೋ ಎಲ್ಲ ಆಕ್ಟರ್ಸ್ ಹಾಕಿದ್ದಾರೆ, ಬಟ್ ಲಿಟಲ್ ಬಿಟ್ ನಾನು ಇಲ್ದಾಗ ರಮ್ಯಾ ಅವರು. ಸೊ ಆ ಥರ ಆ ಆರ್ಟಿಸ್ಟು ನನ್ನ ಕಾಸ್ಟ್ಯೂಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ತಮಿಳ್ ಇಂಡಸ್ಟ್ರಿ, ಟಾಲಿವುಡ್ ಅಲ್ಲಿ ನನಗೆ ಉಲಾಲ ಅಂತ ಒಂದು ಮೂವಿ ಬರ್ತಾ ಇದೆ, ಸುರಾಗ್ ಸಾಧು ಕೋಕಿಲಾ ಸರ್ ಅವ್ರ ಮಗಂದು. ಅದೊಂದು ತಮಿಳ್, I think it is coming in 5-6 languages. Okay. So that is one thing. Otherwise ತೆಲುಗುನಲ್ಲಿ ಪಾಯಲ್ ರಾಜ್ಪೂತ್ ಅವರು ಮತ್ತೆ ಡಿಂಪಲ್ ಹಯಾತಿ ಅವರೆಲ್ಲ ಹಾಕಿದ್ದಾರೆ. ಸಮಂತ ಅವರು ಯಾವ್ದಾರು? ಇಲ್ಲ ಅವ್ರು ಹಾಕಿಲ್ಲ ಇನ್ನ. ಓಕೆ. ಸೊ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರೀಮುರಳಿ ಅವ್ರ ಜೊತೆ ಪ್ರಾಜೆಕ್ಟ್ಸ್ ನಡೀತಾ ಇದೆ, ಉಗ್ರಾಯುಧಮ್. ಸೊ ಅದ್ರ ಬಗ್ಗೆ ಹೇಳಿದ್ರೆ ಕಂಪ್ಲೀಟ್ ಇಡೀ ಮೂವಿಲೇ ನೀವೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀವಿ. ಉಗ್ರಾಯುಧಮ್ ಅದೊಂದು ಪೀರಿಯಾಡಿಕ್ ಮೂವಿ. ನನ್ನ ಫುಲ್ ಕರಿಯರಲ್ಲಿ ನಾನು ಐ ಆಮ್ ನೋನ್ ಫಾರ್ ಹೈ ಫ್ಯಾಷನ್. ಅಂದರೆ ಮೈ ಕಾಸ್ಟ್ಯೂಮ್ tells us about the latest coming fashion, ಆಯ್ತಾ. ಬಟ್ ಉಗ್ರಾಯುಧಮ್ ಇಸ್ ಮೋರ್ ಆಫ್ ಅ ಪೀರಿಯಾಡಿಕ್ ಮೂವಿ. ಸರ್ನ ನಾನು ತುಂಬ ಸಟ್ಲ್ ಆಗಿ ಮಾಡಬೇಕು ಆ್ಯಂಡ್ ಅವ್ರನ್ನ ತುಂಬ ರಸ್ಟಿಕ್ ಆಗಿ ತೋರಿಸ್ಬೇಕು. ಸೊ ಅವ್ರಿಗೆ ಅಲ್ಲ, ಹೀರೋಯಿನ್ ಮತ್ತು ತುಂಬ ಕ್ಯಾರೆಕ್ಟರ್ ಆರ್ಟಿಸ್ಟ್ಗೂ ಮಾಡ್ತಾ ಇದ್ದೀನಿ, ಅಂದರೆ ಮೇನ್ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಏನೇ ಹೇಳಿದ್ರು ಇಟ್ ವಿಲ್ ಬಿ ಲೀಕಿಂಗ್ ದ ಥಿಂಗ್ಸ್. ಸೊ ಹಾಗಾಗಿ ಐ ಕೆನಾಟ್ ಟೆಲ್, ಬಟ್ ಇಟ್ ಈಸ್ ಟೂ ಚಾಲೆಂಜಿಂಗ್ ಫಾರ್ ಮೈ ಕರಿಯರ್. ಸೊ ಇನ್ನು ಬೇರೆ ಯಾವುದಿದೆ ಮ್ಯಾಮ್ ಕನ್ನಡದಲ್ಲಿ? ನಾನು ಒಂದು 8 ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಗ್ರಾಮಾಯಣ, ಸ್ವೀಟ್ ಅಂಡ್ ಸಾಲ್ಟ್ ಅಂತ, ಮತ್ತೆ ಫ್ಯಾಮಿಲಿ ಮ್ಯಾನ್ ಅಂತ ಬರ್ತಾ ಇದೆ, ಮತ್ತೆ ಉಗ್ರಾಯುಧಮ್ ಬರ್ತಾ ಇದೆ, ಪ್ಲಸ್ ಹರ್ಕ್ಯುಲಸ್ ಅಂತ ಒಂದು ಮೂವಿ ಮಾಡಿ ವಿರಾಟ್ ಅವ್ರದ್ದು. ಆ ಥರ ತುಂಬಾ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಸೊ ಈ ಥರ ಬಿಸಿ ಶೆಡ್ಯೂಲ್ಸ್ ಅಲ್ಲ ಮ್ಯಾಮ್, ನಿಮಗೂ ಪರ್ಸನಲ್ ಟೈಮ್ ಅನ್ನೋದು ಬೇಕಾಗುತ್ತೆ. ಹೇಗೆ ಮಾಡ್ಕೊಡ್ತೀರಾ? ಹೇಗೆ ನಡೀತಾ ಇದೆ ನಿಮ್ಮ ರೂಟೀನ್ಸ್ ಎಲ್ಲ? ಸೊ
ನಾನು ಆ್ಯಕ್ಚುಲಿ ಒಂದು ಬಾಲಿವುಡ್ ಮೂವಿ ಇಂದ್ರಜಿತ್ ಸರ್ದು ಮಾಡ್ತಾ ಇದ್ದೀನಿ. ಸೊ ಥಿಂಗ್ಸ್ ಆರ್ ಡಿಫ್ರೆಂಟ್, ಬಟ್ ನನಗೆ ಐ ಲೈಕ್ ಟು ಬಿ ಲೈಕ್ ದಿಸ್. ನನಗೆ ಫ್ರೀ ಇರೋಕ್ಕಾಗಲ್ಲ. ಪ್ಲಸ್ ಟೈಮ್ ಇದ್ದಾಗ ರೀಸೆಂಟಾಗಿ ಅಚ್ಚು ಸಾಂಗ್ ಅಂತಾನು ಬಂತು, ತಾರಕ್ ಮಾಸ್ಟರ್ ಅವ್ರದ್ದು. ಅದನ್ನು ತುಂಬ ಮೇಡ್ ಲಾಡ್ ಆಫ್ ನಾಯ್ಸ್. ಸೊ ಟೈಮ್ ಇದ್ದಾಗ ಈ ಫಿಲ್ಮ್ಸ್ ಇಂದಾನು ನಾನು ಈ ಥರ ಪರ್ಸ್ನಲ್ ಆಲೋಕೆ ಅವ್ರಿಗೂ ನಾನು ಮಾಡ್ತಾ ಇರ್ತೀನಿ. ಸೊ ಆ ಥರ ಐ ಆಲ್ವೇಸ್ ಕೀಪ್, ಪ್ಲಸ್ ಲೈವ್ ಶೋಸು ಇರುತ್ತಲ್ವಾ, ಸೊ ಅದರಲ್ಲೂ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ರಿಸರ್ಚ್ ಮಾಡೋಕ್ಕೆ ಹಂಗಾರೆ ಟೈಮ್ ಯಾವಾಗ ಆಗುತ್ತೆ? ರಿಸರ್ಚ್ ಇಲ್ಲ, ನಾನು ಮಲ್ಗೋದೇ ಇಲ್ಲ. ಸೊ ಮೋಸ್ಟ್ ಆಫ್ ಮೈ ನೈಟ್ ಟೈಮ್ಸ್ ಇಸ್ ಮೈ ವರ್ಕಿಂಗ್ ಟೈಮ್. ಸೊ ಹಾಗಾಗಿ ಆಫ್ ಲೇಟ್ ಐ ಆಮ್ ಡೂಯಿಂಗ್ ಗುಡ್. ಇದಕ್ಕಿಂತ ಜಾಸ್ತಿ ವರ್ಕ್ ಆದರೆ ಇನ್ನೂ ಗೊತ್ತಿಲ್ಲ. ಓಕೆ. ಸೊ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಮ್ಯಾಮ್, ನಿಮಗೆ ಇಷ್ಟಪಡ್ತಿರೋ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಸೊ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲೇ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಪ್ಲಸ್ ಮೈನಸ್ ನೀವು ಹೇಳ್ದಂಗೆ, ಸೊ ಆಬ್ವಿಯಸ್ಲಿ ನೀವು ಪಾಸಿಟಿವ್ ಇರೋದನ್ನೇ ತಗೋಬೇಕಾಗುತ್ತೆ. ಸೊ ಆ ಥರ ಆಡಿಯನ್ಸ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಐ ಥಿಂಕ್ ಆಡಿಯನ್ಸ್, ನಮ್ಮ ಕನ್ನಡ ಆಡಿಯನ್ಸ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಫ್ರೀಡಮ್ ಕೊಡಿ ಆರ್ಟಿಸ್ಟ್ಗೆ ಟು ಟ್ರೈ ಸಮಥಿಂಗ್ ನ್ಯೂ. ಡೈರೆಕ್ಟಾಗೆ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು, ಬಿಕಾಸ್ ಒಂದು ಆರ್ಟಿಸ್ಟ್ ಒಂದು ಅವ್ರ ಕಾಸ್ಟ್ಯೂಮ್ ಹಾಕಬೇಕು ಅಂದರೆ ಎಷ್ಟೋ ದಿನದ ವರ್ಕ್ ಇರುತ್ತೆ. ಒಂದು ಮೇಕಪ್ ಆರ್ಟಿಸ್ಟ್ ಇರಲಿ, ಒಂದು ಫೋಟೋಗ್ರಾಫರ್, ಒಂದು ಕಾಸ್ಟ್ಯೂಮ್, ಇಟ್ ಈಸ್ ಅ ಗ್ರೂಪ್ ವರ್ಕ್. ಸೊ ಹಾಗಾಗಿ ಸ್ವಲ್ಪ ಜನರು, ನಮ್ಮ ಕನ್ನಡ ಜನತೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಬಿಟ್ರೆ ಇನ್ನೂ ನಮ್ಮ ಆರ್ಟಿಸ್ಟ್ ಚೆನ್ನಾಗೆ ಬಟ್ಟೆ ಹಾಕ್ಬೋದು. ಅಂದರೆ ಇಟ್ಸ್ ನಾಟ್ ಅಬೌಟ್ ಶೋಯಿಂಗ್ ಆರ್ ರಿವೀಲಿಂಗ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಟು ಟ್ರೈ ಸಮ್ ಡಿಫ್ರೆಂಟ್ ಸ್ಟೈಲ್. ಸ್ವಲ್ಪ ನಮ್ಮ ಜನತೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್ ಮ್ಯಾಮ್. ಇದೇ ಥರ ಸೆಲೆಬ್ರಿಟೀಸಿಗೆ ಡಿಸೈನ್ ಮಾಡ್ತಾ ಇರಿ. ಸೊ ಅವರು ಇನ್ನೂ ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ತಾರೆ ಅನ್ಕೊಂತೀನಿ. ಐ ಹೋಪ್ ಸೊ. ಥ್ಯಾಂಕ್ ಯು.